ಹುಡುಗಿರ್ ಮನ್ಸೇ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಣ್ಣ. ಒಂದ್ ಕ್ಷಣ ಇದ್ದಂಗೆ ಇನ್ನೊಂದ್ ಕ್ಷಣ ಇರಲ್ಲ. ಬಿಂದು ಅಕ್ಕ, ನೀವ್ ಹೇಳಿ, ಇವ್ನ್ ಮಾಡಿದ್ ಸರಿನಾ? ಅಲ್ಲ ಅದು ಅದಕ್ಕೆ ನಾನೇನ್ ತಪ್ಪು ಮಾಡಿದೀನಿ? ಅದಕ್ಕೆ ಎಂಟಿ ಖುಷಿಯಾಗಿರ್ಲಿ ಅಂತ ಪಾನಿಪುರಿ ತಿಂತ ಕರ್ಕೊಂಡು ಹೋಗಿದ್ದೆ, ಅದ್ ತಪ್ಪ? ಕರ್ಕೊಂಡ್ ಹೋಗಿದ್ ಏನಕ್ಕೆ ಅಂತ ಕೇಳಿ ಬಾವ ನೀವು. ಅಲ್ಲ ಕಣಮ್ಮ, ಅಣ್ಣ ಅಕ್ಕ ಬಾವ ಖುಷಿಯಾಗಿದ್ದಾರೆ ಅಂತ ಹೇಳಿತ್ತಪ್ಪ. ಅಲ್ಲ, ಅಲ್ಲಿ ಅವ್ರಿಬ್ರು ಖುಷಿಯಾಗಿರ್ಲೇಬಾರ್ದ? ಅವ್ರ ಖುಷಿ ನಾವು ಖುಷಿ ಪಟ್ಟಿತ್ತಪ್ಪ. ಅದಲ್ಲ, ನೀನ್ ಏನ್ ಹೇಳ್ದೆ? ಏನ್ ಹೇಳದ್ನಪ್ಪ? ನೀನ್ ಏನ್ ಹೇಳ್ದೆ ಅಂತ ಹೇಳು ಇವ್ರಿಬ್ರು. ಅರ್ಥವಾಯ್ತು. ಏನೇ ಆಗ್ಲಿ ಅಮ್ಮಯ್ಯ, ನೀನು ಹಾಗೆ ಹೇಳ್ಬಾರ್ದಿತ್ತು ಅನ್ಸುತ್ತೆ ಕಣೋ. ಹಾ, ಹಂಗ ಹೇಳಿ ಅಕ್ಕ ನೀವು. ನೋಡಿದ್ರಾ, ಹುಡುಗಿರ್ಗೆ ಸಪೋರ್ಟ್ ಮಾಡೋದು. ಅಣ್ಣ ನೀನೇನಣ್ಣ, ನೀನು ಸುಮ್ನೆ ಕೂತಿದ್ಯಾ? ಅಲ್ಲ ಬಿಂದು, ಅಮ್ಮಯ್ಯ ಹೇಳಿದ್ರಲ್ಲಿ ತಪ್ಪೇನಿದೆ? ಬಾವ, ನೀವೇನ್ ಬಾವ ನೀವು ಅವನ್ ಕಡೆ ಮಾತಾಡ್ತಿದ್ದೀರಾ? ಇದು ನ್ಯಾಯನಾ? ಅಯ್ಯೋ, ನಾನು ಹಾಗೆ ಹೇಳಿಲ್ಲಮ್ಮ. ಅಮ್ಮಯ್ಯ ಆ ರೀತಿ ಮಾತಾಡ್ಬಾರ್ದಾಗಿತ್ತು, ಬೇರೆ ರೀತಿ ಹೇಳ್ಬೇಕಾಗಿತ್ತು ಅಂತ ಬುದ್ಧಿ ಹೇಳ್ದೆ. ಅಣ್ಣ, ನೀನು ಅವಳ ಪರವಾಗಿ? ಈಗ ನೀವಿಬ್ರು ಸುಮ್ನಿರಪ್ಪ. ಅಲ್ಲ, ಅವ್ರಿಬ್ರು ಖುಷಿಯಾಗಿದ್ದಾರೆ, ಇಲ್ಲಿ ನೀವಿಬ್ರು ಖುಷಿಯಾಗಿರಿ ಅಷ್ಟೇ. ಆ ಮಾತನ್ ಕೇಳ್ಕೊಂಡು ಹೆಂಗ್ ಬಾವ ಖುಷಿಯಾಗಿರೋದು? ಅಣ್ಣ, ಪಾನಿಪುರಿ ತಿನ್ಬಿಟ್ಟು ಎಂತ ಮಾತಾಡಲ್ದು ಗೊತ್ತಾ ಅವಳು? ಅಲ್ಲ ಅಮ್ಮಯ್ಯ, ನೀನ್ ಪಾನಿಪುರಿ ತಿನ್ನಕ್ ಅವಳನ್ನ ಕರ್ಕೊಂಡು ಹೋಗಕ್ಕೂ ಮುಂಚೆನೆ ಅವಳಿಗೆ ಹೇಳ್ಬೇಕಾಗಿತ್ತು, ಅಕ್ಕ ಬಾವ ಡಿನ್ನರ್ಗೆ ಹೋಗ್ತಾ ಇದಾರೆ, ಅದೇ ಕಾರಣಕ್ಕೆ ನಾನು ನಿನ್ನ ಪಾನಿಪುರಿ ತಿನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಇಲ್ಲ, ಆ ಮಾತನ್ ಮುಂಚೆನೆ ಹೇಳಿದ್ರೆ ನಾನು ಇವನ್ ಜೊತೆ ಪಾನಿಪುರಿ ತಿನ್ನಕ್ ಹೋಗ್ತಾನೆ ಇರ್ಲಿಲ್ಲ. ಅಯ್ಯೋ ಹೋಗ್ಲಿ ಬಿಡಮ್ಮ, ಈಗ ಆಗಿದ್ದಾಯ್ತು. ಅಣ್ಣ ಹೆಂಗಣ್ಣ ಬಿಡೋದು? ಮೊದ್ಲು ಸಾರಿ ಕೇಳಕ್ ಹೇಳಿ. ಸಾರಿನಾ? ಚಾನ್ಸೇ ಇಲ್ಲ. ನಾನ್ ಯಾಕೆ ನಿನಗ್ ಸಾರಿ ಕೇಳ್ಬೇಕು? ಆಕ್ಚುಲಿ ಹಾಗೆ ನೋಡಿದ್ರೆ ನೀನ್ ನನಗ್ ಸಾರಿ ಕೇಳ್ಬೇಕು. ಅಮ್ಮಯ್ಯ, ನೀನ್ ಮಾಡಿದ್ದೆ ತಪ್ಪು ಕಣ. ಅಣ್ಣ ನೋಡಮ್ಮ ಆದ್ಯ, ನೀನ್ ಮಾಡಿದ್ ಕೂಡ ತಪ್ಪೇನೆ. ಅದ್ ಹೇಗ್ ಬಾವ ತಪ್ಪಾಗುತ್ತೆ? ಅವ್ನ್ ಮಾಡಿದ ತಪ್ಪು ಅಂತ ಗೊತ್ತಾದ್ಮೇಲೆ ಅದನ್ನ ಸರಿಪಡಿಸೋದಕ್ಕೆ ಒಂದ್ ರೀತಿ ಇತ್ತು ತಾನೆ. ನಿನ್ಗೆ ಈಗಾಗ್ಲೇ ವಿಷಯ ಗೊತ್ತು ಅಂದ್ಮೇಲೆ ನೀನ್ ಹೊರಗಡೆ ಹೋಗಲ್ಲ ಅಂತ ಹೇಳಿದ್ರೆ ಅದು ಅವನಿಗೆ ಬೇಜಾರಾಗುತ್ತೆ ಅನ್ನೋದು ನಿನಗೆ ಗೊತ್ತು ತಾನೆ. ಸರಿ, ಈಗ ಆಗಿದ್ದಾಗೋಯ್ತು, ಅದನ್ನ ಅಲ್ಗೆ ಬಿಟ್ಬಿಟ್ಟು ಇಬ್ರು ಸರಿಯಾಗಿ ತೂಗೋ ತಕ್ಕಡಿ ತರ ಒಬ್ರಿಗೊಬ್ರು ಸಾರಿ ಕೇಳ್ಕೊಳ್ಳಿ. ಈಗೇನು ಕೇಳ್ತೀರಾ ಇಲ್ವಾ? ಅಣ್ಣ, ಮೊದ್ಲು ಅವಳು ಕೇಳಲಿ. ನೋಡಿದ್ರ ಯಾವಾಗ್ಲೂ ಹೀಗೇನೆ. ಆದ್ಯ, ಹೋಗ್ಲಿ, ನೀನೇ ಸಾರಿ ಕೇಳ್ಬಿಡು. ಬಿಂದು ಅಕ್ಕ, ಸರಿ, ಸಾರಿ. ಹಾ, ನಂದು ಸಾರಿ. ಇಬ್ರು ಒಬ್ರಿಗೊಬ್ರು ಸಾರಿ ಕೇಳಿದ್ಮೇಲೆ ಅವನೊಂದ್ ಕಡೆ ಈ ಹುಡುಗಿ ಒಂದ್ ಕಡೆ ಹೋಗ್ತಿದಾರಲ್ಲ. ಈಗಿನ ಕಾಲದ ಹುಡುಗರ್ ಮನ್ಸು ಅರ್ಥ ಮಾಡ್ಕೊಳಕ್ಕಾಗಲ್ಲ ನೋಡು. ಅಲ್ಲ, ನೀವ್ಯಾವ ಕಾಲದವ್ರು? ನಾನು ನಿನ್ ಕಾಲದವನು ಬಿಂದು. ಅದು ಎಷ್ಟು ಚೆನ್ನಾಗಿ ಜಗಳ ಆಡಿದ್ರಲ್ವ? ಅವರಿಬ್ರು ಜಗಳ ಆಡೋದಕ್ಕೆ ನಾನೇ ಕಾರಣ. ಓ, ಇದ್ರಲ್ಲಿ ತಂಪಾತ್ರ ಬೇರೆ ಇದೆಯೋ? ಏನ್ ಮಾಡಿದ್ರ ತಾವು? ಆದ್ಯನ್ನ ಅವನು ಹೊರಗಡೆ ಕರ್ಕೊಂಡೋದಕ್ಕೆ ಟ್ರಿಗರ್ ಮಾಡಿದ್ದೆ ನಾನು. ಈ ಮನೇಲಿ ಎಲ್ಲಾ ವಿಷಯದಲ್ಲೂ ಮೂಗ್ ತೋರ್ಸೋಳು ನೀನ್ ಒಬ್ಳೆ ನೋಡು. ಯಾಕೋ ನಿನ್ ಮೂಗ್ ಜಾಸ್ತಿ ಉದ್ದ ಬೆಳಿತದೆ ಅನ್ಸ್ತಿದೆ. ರೀ,
ಛೇ, ಎಲ್ಲೋದ್ಲು ಈ ಪವಿತ್ರ? ಮನೆಗೆ ಬಾ ಅಂತ ಕರೆಸಿ ಮನೇಲೆಲ್ಲೂ ಕಾಣಿಸ್ತಿಲ್ಲ ಅಂದರೆ ಏನರ್ಥ? ಟೆರೆಸ್ ಮೇಲೆ ಒಬ್ಬರೇ ಇದ್ರು, ನಾನೇ ಕರ್ಕೊಂಡ್ಬಂದೆ. ಪವಿತ್ರ, ನಿನ್ಗೋಸ್ಕರ ಮನೆ ಎಲ್ಲ ಹುಡ್ಕಾಡಿದ್ದೀನಿ, ನೀನ್ ಯಾಕೆ ಟೆರೆಸ್ ಅಲ್ಲಿ ಹೋಗಿ ನಿಂತಿದ್ದೆ? ಪವಿತ್ರ, ಆರ್ ಯು ಫೈನ್? ಆ ವ್ಯಕ್ತಿನ ನೋಡ್ದೆ ಅಂತ ಹೇಳ್ದ್ಯಲ್ಲ, ಎಲ್ಲಿ? ಶ್ರಾವಣಿ, ಆಗ್ಲಿಂದ ನಾನು ಕೇಳ್ತಾನೆ ಇದ್ದೀನಿ, ಯಾವ ವಿಚಾರನೂ ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ. ಯಾವ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ಯಾ? ಏನ್ ವಿಷಯ ಅಂತ ಹೇಳಿ. ಆಗ್ಲೇ ಶ್ರಾವಣಿ ಮೇಡಮ್ನ ನೋಡ್ಬೇಕು ಅಂತ ಕಾಯ್ತಾ ಇದ್ರಿ, ಎಲ್ಲ ಕಡೆ ಹುಡ್ಕಾಡ್ತಾ ಇದ್ರಿ. ಇವಾಗ ಯಾಕೆ ಸೈಲೆಂಟ್ ಆಗಿ ನಿಂತಿದ್ದೀರಾ? ಮಾತಾಡಿ. ಶ್ರಾವಣಿ ಪವಿತ್ರ ನೋಡ್ಕೋದು, ಪವಿತ್ರ ಶ್ರಾವಣಿ ನೋಡ್ಕೋದು. ಏನ್ ವಿಷಯನ ಮುಚ್ಚಿಡ್ತಾ ಇದ್ದೀರಾ ನೀವುಗಳು? ನಾನು ಹೇಳ್ತೀನಿ ಅಭಿ, ಹಾಸ್ಪಿಟಲಲ್ಲಿ ದೊಡ್ಡಪ್ಪಂಗೋಸ್ಕರ ಸೆಕ್ಯೂರಿಟಿ ಬೇಕು ಅಂತ ಕೇಳಿದ್ದೆ ಅಲ್ವಾ? ಯಾಕೆ ಗೊತ್ತಾ? ದೊಡ್ಡಪ್ಪಂಗೆ ಯಾರಿಂದನೂ ಪ್ರಾಬ್ಲಮ್ ಆಗ್ತಾ ಇದೆ. ಯಾರಿಂದ ಪ್ರಾಬ್ಲಮ್ ಆಗ್ತಾ ಇತ್ತು? ಯಾರಿಂದ ಸಮಸ್ಯೆ ಆಗ್ತಿತ್ತೋ ಅದು ಪವಿತ್ರ ಗೊತ್ತಿದೆ. ಆ ವ್ಯಕ್ತಿನ ಪವಿತ್ರ ನೋಡಿದ್ದೀನಿ ಅಂತ ಹೇಳಿದ್ದಕ್ಕೆ ನಾವು ವಾಪಸ್ ಬಂದಿದ್ದು. ಓ, ಇಸ್ ಇಟ್? ಮಾವನ್ ವಿಚಾರದಲ್ಲಿ ಯಾರು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೋ ಅದು ಯಾರೇ ಆಗಿರಲಿ, ನಾವು ಅವ್ರನ್ನ ಸುಮ್ಮನೆ ಬಿಡಲ್ಲ. ಪವಿತ್ರ ಅವರೇ ಹೇಳಿ, ಪವಿತ್ರ ಅವರೇ ಹೇಳಿ, ಎಲ್ಲಿ ನೋಡಿದ್ರಿ? ಈಗ ಎಲ್ಲಿದ್ದಾರೆ ಆ ವ್ಯಕ್ತಿ? ಅವ್ರು ಯಾರು ಅಂತ ಹೇಳಿ. ಈಗಲೇ ಪೊಲೀಸ್ನ ಕರೆಸಿ ಅವ್ರನ್ನ ಅರೆಸ್ಟ್ ಮಾಡಿಸ್ತೀನಿ. ಅದು ನಾನು ಅವ್ರನ್ನ ರೋಡಲ್ಲಿ ನೋಡಿದೆ. ರೋಡಲ್ಲ? ಯಾವ ರೋಡಲ್ಲಿ? ಅದು ಈ ಮನೆ ಮುಂದೆನೆ. ಕಾರಲ್ಲಿ ಹೋಗ್ತಾ ಇದ್ರು. ಕಾರಲ್ಲ? ಯಾವ ಕಾರು? ಎಷ್ಟೊತ್ತಿಗೆ ನೋಡ್ದೆ? ನೋಡೋದಕ್ಕೆ ಹೇಗಿದ್ರು ಅವರು? ಕಾರ್ ನಂಬರ್ ನೋಟ್ ಮಾಡ್ಕೊಂಡಿದ್ಯಾ? ಅಯ್ಯೋ ಇಲ್ಲ, ಅವ್ರನ್ನ ನೋಡ್ದೆ ಅಂದ್ಮೇಲೆ ಅವ್ರನ್ನ ಫಾಲೋ ಮಾಡ್ಬೇಕಲ್ವಾ? ಅಟ್ಲೀಸ್ಟ್ ಕಾರ್ ನಂಬರ್ನಾದ್ರೂ ನೋಟ್ ಮಾಡ್ಬೇಕಲ್ವಾ? ಅಯ್ಯೋ ಮೇಡಮ್, ನನ್ಗೆ ಆ ಟೈಮ್ಗೆ ಏನು ಹೊಡಿಲೇ ಇಲ್ಲ ಮೇಡಮ್. ಏನಿದು ಪವಿತ್ರ, ಇಷ್ಟು ಈಸಿಯಾಗಿ ಹೇಳ್ತಾ ಇದೆಯಾ? ಇಷ್ಟು ದಿನ ಆ ವ್ಯಕ್ತಿಗೋಸ್ಕರ ಹುಡುಕಾಡ್ತಾ ಇದ್ದೀನಿ ನಾನು. ಆಗ್ಲೇ ನೀವು ತುಂಬಾ ಎಕ್ಸೈಟ್ ಆಗಿದ್ರಿ, ಇವಾಗ ಯಾಕೆ ಇಷ್ಟು ಸೈಲೆಂಟ್ ಆಗಿದ್ದೀರಾ? ಹೌದು, ತುಂಬಾ ಭಯದಲ್ಲಿ ಟೆನ್ಷನ್ ಅಲ್ಲಿ ಶ್ರಾವಣಿ ಮೇಡಮ್ ಎಲ್ಲಿ, ಶ್ರಾವಣಿ ಮೇಡಮ್ ಎಲ್ಲಿ ಅಂತ ಮನೆ ತುಂಬಾ ಹುಡ್ಕಾಡ್ತಿದ್ರಿ. ಈಗ ನೋಡಿದ್ರೆ ಗೊತ್ತಿಲ್ಲ ಅಂತ ಇದ್ದೀರಾ? ಇದಕ್ಕೇನಾ ಇಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದು ನಿಮಗೆ? ಅಭಿ, ನೀವಿಬ್ರು ಹೊರಗಡೆ ಊಟಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಿ, ಇಷ್ಟು ಬೇಗ ವಾಪಸ್ ಬಂದ್ಬಿಟ್ರಾ? ಅದು ಮತ್ತೆ ನೀವು ಈ ಮನೆಯಲ್ಲಿ? ಈ ಮನೆ ನಂದೆ. ಈ ಮನೆ ನಂದೆ ಅಂತ ಗೊತ್ತಿರಲಿಲ್ವಾ? ಹೆದರ್ಕೊಂಡು ತಪ್ಪಿಸ್ಕೊಂಡು ಓಡಾಡ್ತಾ ಇದೀಯಾ? ಗೊತ್ತಿರಲಿಲ್ಲ ಮೇಡಮ್. ಎಲ್ಲ ಹೇಳ್ಬಿಟ್ಯಾ? ರೆಡ್ ಹ್ಯಾಂಡಾಗಿ ಸಿಗಾಕೊಂಡ್ಮೇಲೆ ಹೇಳ್ದೆ ಇದ್ರೆ ನನಗೆ ತೊಂದರೆ ಆಗ್ತಿತ್ತು. ಅದಕ್ಕೆ ಎಲ್ಲಾವ್ದನ್ನು ಹೇಳ್ಬಿಟ್ಯಾ? ಪ್ಲೀಸ್ ನನ್ನ ಬಿಟ್ಬಿಡಿ. ನಿಮ್ಮ ದುಡ್ಡು ಬೇಕಿದ್ರೆ ನಾನು ವಾಪಸ್ ಕೊಟ್ಬಿಡ್ತೇನೆ. ದಿನ ನಾನು ಬರೀ ದುಡ್ಡುಗೋಸ್ಕರ ಕರೆದೆ ಅಂದ್ಕೊಂಡ್ಯಾ? ಮತ್ತೆ ಹೇಳ್ತೀನಿ. ಅದು ಸರಿ, ನಿನ್ನೆ ಇಲ್ಲಿ ಕರೆಸಿದ್ದು ಯಾರು? ಶ್ರಾವಣಿಯವರು. ಯಾಕೆ? ಪ್ರಭಾಕರ್ ಅವ್ರನ್ನ ನೋಡ್ಕೊಳ್ಳೋದಿಕ್ಕೆ. ಅಷ್ಟೇನಾ? ಅಷ್ಟೇ ಮೇಡಮ್. ಮತ್ತೇನು ಕೇಳಲಿಲ್ವಾ?